ಹುಡುಗಿರಿರೋ ಮನೆ ಮುಂದೆ ಇಂಥ ಬೀದಿ ನಿಲ್ಬಾರ್ದು ಅಂತ ಗೊತ್ತಾಗಲ್ವೇನಯ್ಯ? ಯಾರಾದ್ರೂ ನೋಡಿದ್ರೆ ವಿಷಯ ಕಾಡ್ಗಿಚ್ಚಿನ ಥರ ಹಬ್ಬುತ್ತೆ ಗೊತ್ತಾ? ಬರೀ ಬಾಯಿ ಮಾತಿಗೆ ಸುಟ್ಟೋಗ್ತೀವಿ. ಯಾವಾಗ ನೋಡಿದ್ರು ನಿಮ್ಮ ಬೀದಿ, ನಿಮ್ಮ ಮನೆ, ನಿಮ್ಮ ಅಕ್ಕ, ನೀವುಗಳು ಇದೇ ಆಗೋಯ್ತು. ಒಂದ್ಸಲ ಬೇರೆಯವ್ರ ಬಗ್ಗೆ ಯೋಚನೆ ಮಾಡು. ನಿನಗೇನಯ್ಯ ಆಗಿದೆ ದಾಡಿ? ನಿನ್ ಬಗ್ಗೆ ನಾನ್ಯಾಕೆ ಯೋಚನೆ ಮಾಡಬೇಕು? ಜಸ್ಟ್ ಶಟ್ ಅಪ್. ನಾನು ನನ್ನ ಬಗ್ಗೆ ಹೇಳ್ತಿಲ್ಲ, ವಿಕ್ರಾಂತ್ ಬಗ್ಗೆ ಹೇಳ್ತಾನೆ. ನಾನು ಅಷ್ಟೆಲ್ಲ ಆದ್ಮೇಲೆ ವಿಕ್ರಾಂತ್ ಆರ್ತಿನ ಮೀಟೇ ಮಾಡಿಲ್ಲ. ಮದುವೆ ಆಗೋ ಹುಡುಗನಿಗೆ ಮೀಟ್ ಮಾಡಿ ಮಾತಾಡೋ ಹಕ್ಕು ಕೂಡ ಇಲ್ವಾ? ಹೇಗಿದ್ದೀರಾ ಆರ್ತಿ ಅವರೇ? ಪರವಾಗಿಲ್ಲ, ನೀವು? ಅಯ್ಯೋ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಈಗ ಇದಕ್ಕೆಲ್ಲ ಟೈಮ್ ಇಲ್ಲ. ನಾಳೆ ಬೇಕಾದ್ರೆ ಎಲ್ಲಾದ್ರೂ ಮೀಟ್ ಮಾಡಿ ಕಷ್ಟ ಸುಖನ ಮಾತಾಡ್ಕೊಳ್ಳೋಣ. ಮೊದಲಿಂದ ಹೊರಡಿ. ಆದ್ಯಾ, ಇಷ್ಟೊತ್ತಲ್ಲಿ ನೀನೊಬ್ಳೆ ಹೋಗ್ತೀಯಾ? ಸಾರ್ಥಕಂಗೆ ಒಂದು ಫೋನ್ ಮಾಡೋದಲ್ವಮ್ಮ? ಅವ್ರು ಅಲ್ಲಿಂದ ಇಲ್ಲಿಗೆ ಬರೋದಕ್ಕಿಂತ ನಾನೇ ಕ್ಯಾಬ್ ಮಾಡ್ಕೊಂಡು ಹೋಗ್ಬೋದಲ್ವ ಚಿಕ್ಕತ್ತೆ? ನಾಳೆ ಆಫೀಸ್ ಬೇರೆ ಇದೆ ಅವ್ರಿಗೆ. ಸರಿ ಬಿಡು, ಕ್ಯಾಬ್ ಬರೋವರೆಗೂ ನಾನು ನಿನ್ನ ಜೊತೆಲೆ ಕಾದಂಗಾಗತ್ತೆ. ನಡಿ ಹೋಗೋಣ. ವಿಷಯ ತುಂಬ ಸೀರಿಯಸ್ ಆಗಿದೆ. ನಾಳೆವರೆಗೂ ವೆಯ್ಟ್ ಮಾಡೋದಕ್ಕಾಗಲ್ಲ. ಅದಕ್ಕೆ ಮಾತಾಡೋದಕ್ಕೆ ಬಂದಿದ್ದೀವಿ. ಏನು ವಿಷಯ? ಅಮ್ಮ ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ. ನೀನು ಅವ್ರಿಗೆ ಹಾಸ್ಪಿಟಲ್ ಅವಮಾನ ಮಾಡಾದ್ಮೇಲೆ ಅವರಮ್ಮ ಬಂದು ನನ್ನ ಕಾಲಿಗೆ ಬಿದ್ದರೆ ಈ ಮದುವೆ ನಡೆಯೋದು ಅಂತ ಹೇಳ್ತಿದ್ದಾರೆ, ಗೊತ್ತಾ? ವೇದಾಂತ್ ಸಾಕು. ಒಂದು ನಿಮಿಷ ನನ್ನ ಮಾತು ಕೇಳು. ಸಾಕು ಅಂದೆ. ನೀನ್ ಏನ್ ಮಾತಾಡ್ತಿದ್ಯಾ ಅನ್ನೋ ಕಲ್ಪನೆನಾದ್ರೂ ಇದೆಯಾ ನಿನಗೆ? ಏನ್ ಮಾತು ಅಂತ ಆಡ್ತಿದ್ಯಾ ವೇದಾಂತ್? ಅದ್ ಹೇಗ್ ನೀನ್ ನಮ್ಮ ಮುಂದೆ ಬಂದು ಈ ಮಾತಾಡ್ತಿದ್ಯಾ? ವಿಕ್ಕಿ ಬಾಬಾ, ನೀವುನಾ? ಇದಕ್ಕೆ ನಿಮ್ ಸಪೋರ್ಟ್ ಕೂಡ ಇದೆಯಾ? ಜಸ್ಟ್ ಲಿಸನ್ ಟು ಮೀ. ಬೇಡ ವೇದಾಂತ್, ನೀನ್ ಕನ್ವಿನ್ಸ್ ಮಾಡಕ್ ನೋಡ್ಬೇಡ. ಆಕ್ಚುಲಿ ನೆಕ್ಸ್ಟ್ ಟೈಮ್ ನಿನ್ನ ಮೀಟ್ ಮಾಡಿದಾಗ ನಾನೇ ಸಾರಿ ಕೇಳಬೇಕು ಅಂದ್ಕೊಂಡಿದ್ದೆ. ಆದ್ರೆ ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋದಾದ್ರೂ ಏನು? ನಮ್ಮಮ್ಮ ಈ ಥರ ಒಂದು ಮಾತು ಬರ್ಬೋದು ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ ಭಾವ. ಸ್ಟ್ರಿಕ್ಟಾಗಿ ಹೇಳ್ತಿದ್ದೀನಿ, ಇಬ್ರು ಕೇಳಿಸ್ಕೊಂಬಿಡಿ. ನಾನು ಬದುಕಿರೋವರೆಗೂ ನಮ್ಮಮ್ಮ ಯಾರ ಕಾಲ್ಗೂ ಬೀಳಲ್ಲ. ಅಲ್ಲ, ಇದನ್ನು ಹೇಳೋಕೆ ಇಲ್ಲಿವರೆಗೂ ಬಂದ್ರಾ? ಯಾವಾಗಲೂ ತಪ್ಪಿತಸ್ಥರು ನಾವೇ ಅನ್ನೋ ಥರ ಮಾತಾಡ್ತಿರಲ್ಲ. ನಿಮ್ಮಮ್ಮ ಮದುವೆಗೆ ಬಂದು ಅಮ್ಮಂಗೆ ಹರ್ಟ್ ಆಗೋ ಥರ ಮಾತಾಡಿ ಹಾರ್ಟ್ ಅಟ್ಯಾಕ್ ಆಗೋವಾಗ ಮಾಡಿದ್ರಲ್ಲ, ನಿಜವಾಗ್ಲೂ ಅವ್ರ ಕ್ಷಮೆ ಕೇಳಬೇಕು. ನೀವು ಇದನ್ನೆಲ್ಲ ಯೋಚನೆ ಮಾಡದೆ ಹೀಗೆ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಾ ಅಮ್ಮು, ಇಲ್ಲಿ ಮಾತಾಡೋದಕ್ಕೇನು ಉಳಿದಿಲ್ಲ. ಇರ್ರಿ ಒಂದು ನಿಮಿಷ. ಬೇಡ ವಿಕ್ಕಿ ಅವರೇ, ನಾವು ಮಾನು ಕಂಜೋ ಮಿಡ್ಲ್ ಕ್ಲಾಸ್ ಅವರು. ಅದು ಅರ್ಥ ಆಗಿದ್ದಿದ್ರೆ ನೀವು ಇಲ್ಲಿವರೆಗೂ ಬರ್ತಿರ್ಲಿಲ್ಲ. ಜಸ್ಟ್ ಶಟ್ ಅಪ್. ಎಲ್ಲ ಸೆಟ್ಲ್ ಆದಮೇಲೆ ನಾನೇ ನಿನ್ನ ಹತ್ರ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಮದುವೆಲಿ ಅಷ್ಟೆಲ್ಲ ನಡೆದ್ಮೇಲೆ ನನಗೆ ತುಂಬ ಗಾಬರಿ ಆಗಿತ್ತು ಅತ್ತೆ. ಯಾವಾಗ ನೀವು ಬಂದ್ರೋ ಅಲ್ಲಿಗೆ ಮದುವೆ ಯಾವುದೇ ಕಾರಣಕ್ಕೆ ನಡೆಯಲ್ಲ ಅಂತ ಫಿಕ್ಸ್ ಆಯಿತು. ಸಾರಿಕಾ, ಹಿಂದೆ ನಾವು ಏನಾಗಿದ್ವಿ, ಏನು ಮಾಡಿದ್ವಿ ಅನ್ನೋದು ದೊಡ್ಡ ವಿಚಾರ ಅಲ್ಲ. ಮುಂದೆ ಏನಾಗ್ತೀವಿ, ಏನು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ತಮ್ಮನ ಹತ್ರ ಹೇಳಿ ಒಂದು ಬಾಣ ಬಿಟ್ಟಿದ್ದೀನಿ. ಸ್ವಾಭಿಮಾನದ ಭಾಷಣ ಮಾಡೋ ಪರಿಮಳ ನನ್ನ ಕಾಲಿಗೆ ಬೀಳಕ್ಕಂತೂ ಬರಲ್ಲ. ಅಲ್ಲಿಗೆ ಈ ಮದುವೆನೂ ನಡೆಯಲ್ಲ. ನಮ್ಮ ಚಿಕ್ಕಮ್ಮನ ಬಗ್ಗೆ ನಿಮ್ಗಿನ್ನೂ ಕ್ಲಿಯರ್ ಪಿಕ್ಚರ್ ಇಲ್ಲ ಅತ್ತೆ. ಅವರಿಗೆ ಅವ್ರ ಮಕ್ಕಳೇ ಸರ್ವಸ್ವ. ಅವ್ರ ಜೀವನ ಉದ್ಧಾರ ಆಗುತ್ತೆ ಅಂತ ನಿಮ್ಮ ಕಾಲಿಗೆ ಬೀಳಕ್ಕೆ ಬಂದೇ ಬರ್ತಾರೆ. ಬೀಳಿ ಬಿಡು.
ಆ ಕ್ಷಣಕ್ಕೆ ನಾನು ಕಾಯ್ತಿದ್ದೀನಿ. ಅವ್ರು ಹೇಳ್ದಾಗೆ ನೀವು ಕೇಳಿದ್ರೆ ನಿಮ್ಮ ಕೈ ಕಟ್ ಹಾಕ್ದಾಗಲ್ವಾ? ಹುಡುಗಿ, ಅವಳು ಬಂದು ನನ್ನ ಕಾಲಿಗೆ ಬಿದ್ದ ತಕ್ಷಣ ನಾನು ಸುಮ್ಮನಾಗಲ್ಲ. ಚೆನ್ನಾಗಿ ಅವಮಾನ ಮಾಡಿ ಕಳಿಸ್ತೀನಿ. ನೀವು ಅಕ್ಕ ತಂಗಿರಿದ್ದೀರಲ್ಲ, ಎಲ್ಲರೂ ಸೇರಿ ಕೇವಲ 18 ತಿಂಗಳು ಹುಟ್ಟಿದ್ದೀರಾ ಅನ್ಸುತ್ತೆ. ಮಾತಾಡೋಕ್ಕೂ ಮುಂಚೆ ಎಲ್ಲ ನೀವು ಇಮ್ಯಾಜಿನ್ ಮಾಡಿಕೊಂಡು ಸ್ಟೋರಿ ಸ್ಕ್ರೀನ್ ಪ್ಲೇ ಡೈಲಾಗ್ ಎಲ್ಲ ಹೇಳ್ಬಿಡ್ತೀರಾ. ಇದ್ರಲ್ಲಿ ನೀನು ಬೇರೆ ಏನೂ ಹೇಳಲ್ಲ ಅಲ್ವಾ? ಸ್ವಲ್ಪ ನನ್ನ ಮಾತು ಕೇಳ್ತೀಯಾ? ಅಮ್ಮ ಡೈರೆಕ್ಟ್ ಆಗಿ ತನ್ನ ಕಾಲಿಗೆ ಬೀಳ್ಬೇಕು ಅಂತ ಹೇಳಿಲ್ಲ. ಸಿಚುವೇಶನ್ನ ಯೂಸ್ ಮಾಡ್ಕೊಂಡು ಎಲ್ಲದನ್ನು ಮ್ಯಾನಿಪುಲೇಟ್ ಮಾಡಕ್ಕೆ ನೋಡ್ತಿರೋದು ನಮ್ಮ ಮಾವ. ಅಮ್ಮನ ಬಾಯಲ್ಲಿ ಬಂದಿದ್ದೆಲ್ಲ ನಮ್ಮ ಮಾವನ ಮಾತು. ತಪ್ಪು ಎರಡೂ ಕಡೆಯಿಂದಾಗಿದೆ. ಸೊ ಯಾರು ಯಾರ ಕಾಲ್ಗೂ ಬೀಳೋದು ಬೇಕಾಗಿಲ್ಲ. ಮೊದಲೇ ದಿನ ಡೈರೆಕ್ಟಾಗಿ ಹೇಳ್ಬೋದಿತ್ತು ತಾನೆ? ಹೇಳ್ತಿದ್ದೇನೋ, ಆದರೆ ನಿನ್ನ ಸವಾಸ ಇತ್ತೀಚೆಗೆ ಜಾಸ್ತಿ ಆಗಿದೆಯಲ್ಲ, ಅದಕ್ಕೆ ನನಗೂ ಎಲ್ಲ ಹಿಂದೆ ಮುಂದೆ ಆಗ್ತಿದೆ. ಆಯಿತು ಬಿಡಿ, ಎಲ್ಲಿಂದ ಎಲ್ಗೋ ಕನೆಕ್ಟ್ ಮಾಡೋದು ಬೇಡ. ನೋಡು, ನಾವು ಅನ್ಕೊಂಡಾಗೆ ವಿಕ್ರಾಂತ್ ಮತ್ತು ಆರತಿ ಮದುವೆ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು ಬೇಡ. ಹೆಣ್ಣಿನ ಕಡೆಯವರಾಗಿ ನಿಮ್ಮ ಮನೆಯವರು ನಮ್ಮ ಮನೆಗೆ ಬಂದು ಮದುವೆ ನಿಶ್ಚಿತಾರ್ಥದ ಬಗ್ಗೆ ಮಾತಾಡಲಿ. ಸರಿ, ನಾನು ಅದ್ರ ಬಗ್ಗೆ ವಿಚಾರಿಸ್ತೀನಿ. ಯಾವಾಗ ಬರ್ತೀರಾ ಅಂತ ತಿಳಿಸಿದ್ರೆ ನಾನೇ ಮುಂದೆ ನಿಂತು ಅಮ್ಮನ ಕನ್ವಿನ್ಸ್ ಮಾಡ್ತೀನಿ. ಆಯಿತು, ಯಾವತ್ತು ಅಂತ ಮೊದಲೇ ತಿಳಿಸ್ತೀನಿ. ಹಾಗೆ ಇನ್ನೊಂದು ವಿಷಯ, ಎರಡೂ ಫ್ಯಾಮಿಲಿ ಸ್ಥಿತಿ ಸ್ವಲ್ಪ ಬೆಟರ್ ಆಗಬೇಕು ಅಂದರೆ ಅಮೂಲ್ಯ ನಮ್ಮ ಅಮ್ಮನ ಹತ್ರ ಸಾರಿ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ಖಂಡಿತ ಕೇಳ್ತೀನಿ ವೇದಾಂತ್. ನನ್ನಿಂದ ತಪ್ಪಾಗಿರೋದು ನಿಜ. ನಾನು ಸಿನ್ಸಿಯರ್ ಆಗಿ ಸಾರಿ ಕೇಳ್ತೀನಿ. ನಮ್ಮ ಮನೇಲಿ ಇನ್ನೂ ವಿಷಯ ತಣ್ಣಗಾಗಿಲ್ಲ. ನಾನು ಸರಿಯಾದ ಸಂದರ್ಭ ನೋಡಿ ಅಪ್ಪ ಅಮ್ಮಂಗೆ ವಿಷಯ ತಿಳಿಸಿ ಯಾವಾಗ ಕರ್ಕೊಂಡು ಬರ್ತೀನಿ ಅಂತ ನಿಮಗೆ ಸದ್ಯದಲ್ಲೇ ತಿಳಿಸ್ತೀನಿ. ಇಷ್ಟು ಸಿಂಪಲ್ ಆಗಿರೋ ಮ್ಯಾಟ್ರನ್ನ ಅಕ್ಕ ತಂಗಿ ಇಬ್ಬರು ಸೇರಿ ಗಲಾಟೆ ಮಾಡಿ ಎಗರಾಡ್ಬಿಟ್ರಿ. ನೀವು ಕೂಡ ಅದೇ ವಿಷಯ ಅಂತ ಮೊದಲೇ ಕ್ಲಿಯರ್ ಮಾಡಿದಿದ್ರೆ ನಾವು ಹಾಗೆ ಮಾತಾಡ್ತಿರ್ಲಿಲ್ಲ. ನೀವು ಪರವಾಗಿಲ್ಲ, ಸ್ವಲ್ಪ ಸಾಫ್ಟು, ನನ್ನ ಪುಣ್ಯ. ಆದರೆ ರೌಡಿ ನಾದಿ ಥರ ಹುಡುಗಿ ನಮ್ಮ ಅಗ್ರಜಂಗೆ ಸಿಕ್ಬಿಟ್ರೆ ಅವನ ಕತೆ ಮುಗ್ದಂಗೆ. ಅರ್ಥವಾಯ್ತು ಬಿಡಿ, ನಾನು ಕಾರಲ್ಲಿ ಇರ್ತೀನಿ. ಬಾಯ್ ಆರ್ತಿ ಅವರೇ. ಬಾಯ್ ಅಂದಾಯ್ತಲ್ಲ, ನೀವೇನು ಹೋಗ್ತಾ ಇರಿ. ಟೆಕ್ಸ್ಟ್ ಮೀ, ಓಕೆ?